ನಿಮ್ಗೆ ಕೊಡಬೇಕು, ದಾನ ಮಾಡಬೇಕು ಅನ್ನೋದಿದ್ರೆ ಕಾಂಗ್ರೆಸ್ ಭವನಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಮೀಸಲಿಟ್ಟು ನಿಮ್ ಸ್ವಂತ ದುಡ್ಡಲ್ಲಿ ಮಾಡಿಸ್ಬೇಕು, ಇಲ್ಲ ನಿಮ್ ಕಾರ್ಯಕರ್ತರ ಕಡೆಯಿಂದ ಚಂದ ಎತ್ತು ಮಾಡಿಸ್ಬೇಕು. ನಮ್ಮ ಜಾಗನ, ಸರ್ಕಾರಿ ಜಾಗನ ಯಾವ ದೇರಿ ಮೇಲೆ ಮಾಡಿದ್ರಿ ನೀವು? ಯಾರು ನಿಮ್ಗೆ ಆದೇಶ ಕೊಟ್ಟವರು? ನಿಮ್ ಮಿನಿಸ್ಟರ್ ಕೊಟ್ಟವರ ಅಥವಾ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಿದ್ದ ನೀವು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇದು? ಇದನ್ನ ವಿಧಾನಸಭೆ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅಣ್ಣವ್ರ ಗಮನಕ್ಕೂ ತರಲಿಕ್ಕೆ ಬಯಸ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯನಗರ ಗಮನಕ್ಕೂ ತರಲಿಕ್ಕೆ ಬಯಸ್ತೀನಿ. ವಿಧಾನಸೌಧದಲ್ಲಿ ಇದನ್ನ ಕೋಲಾಹಲ ಮಾಡಿಸ್ತೀನಿ. ತಾಲೂಕ್ ಆಫೀಸು, ತಹಸೀಲ್ದಾರ್ ಆಫೀಸು, ಶಾಸಕರ ಭವನ ಆಗೈತಿ ಇವತ್ತು. ಆದ ಕಾರಣ ಅತಿ ಶೀಘ್ರವಾಗಿ ಯಾರು ಅಧಿಕಾರಿಗಳು ಹೆಬ್ಬೆಟ್ ಕೊಟ್ಟಿದ್ರಿ ಅದನ್ನ ಡಿಲೀಟ್ ಮಾಡಿ ಸರ್ಕಾರಿ ಜಾಗನ, ಸರ್ಕಾರಿ ಸಾರ್ವಜನಿಕ ಸ್ವತ್ತು ಉಳಿಸಬೇಕು ಅಂತಕ್ಕಂಥ ನಮ್ಮ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ನಮ್ಮ ತಾಲೂಕಿನ ಜನತೆ ಅರ್ಥ ಮಾಡ್ಕೋಬೇಕು. ಕೇವಲ 5 ಕುಂಟೆ ಅನಾಥಾಶ್ರಮ ಕೊಡ್ಲಿಕ್ಕಾಗ್ಲಿರ್ತಕ್ಕಂಥ ಶಾಸಕರು ಕಾಂಗ್ರೆಸ್ ಭವನ ಕಟ್ಟಕ್ಕೆ ಕೊಟ್ಟವ್ರಂದ್ರೆ ಅವ್ರ ಮನಸ್ಥಿತಿ ಏನು ಅಂತಕ್ಕಂಥ ನೀವೇ ಅರ್ಥ ಮಾಡ್ಕೊಳ್ಳಿ. ಇದೇ ಹಿಂದೆ ಒಕ್ಕಲಿಗರ ಸಮುದಾಯ ಭವನಕ್ಕೆ ಒಕ್ಕಲಿಗರು ಬಹಳ ನಾನು ಶಾಸಕರು ಮಾಡಿಕೊಟ್ಬಿಟ್ರು ಅಂತೇಳಿ ಇಡೀ ತಾಲೂಕಿಗೆಲ್ಲ ಟಮ್ ಟಮ್ ಮಾಡೋರಲ್ಲ, ಯಾವ ಜಾಗ ಮಾಡಿಕೊಟ್ರಿ? ಅವತ್ತು ನಿಮ್ಗೆ ಅದೇ ರೀತಿಯ ನೈತಿಕತೆ ಇದ್ದು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಇದ್ದಿದ್ರೆ ನಮ್ಮ ಸತೀಶ್ ಅಣ್ಣ ಇಲ್ಲೇವರು ಇವತ್ತು ಯಾವುದೋ ನೀವು ತಾಂಡೋಗಿ CA ಜಾಗದಲ್ಲಿ ಖಾತೆ ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಕಣ್ಣಿಗೆ ಮಣ್ಣೆಚ್ಚಂತ ಕೆಲಸ ಮಾಡಿದ್ರಲ್ಲ, ನಿಮ್ಗೆ ಅವತ್ತು ಕೂಡ ಮಾಡಬೇಕು ಅನ್ನಂಗಿದ್ರೆ ಕಾಂಗ್ರೆಸ್ ಭವನಕ್ಕೆ ಅಧಿಕಾರ ಮಾಡ್ಲಿಕ್ಕೋಸ್ಕರ ನೀವು ಮಾಡಕ್ ಹೊಟ್ರಿ. ಅದೇ ವಕೀಲ ಜಾಗ ಕೊಡಿ, ಎಲ್ಲಾ ಸಮುದಾಯದ ಮುಖಂಡರುಗಳು ಕೂಡ ಮಾಡಿಕೊಡಿ, ನಮ್ದು ಅಭ್ಯಂತರ ಇಲ್ಲ. ತಾಲೂಕಲ್ಲಿರ್ತಕ್ಕಂಥ ಎಲ್ಲಾ ದಲಿತ ಸಮುದಾಯರಿಗೆ, ಲಿಂಗಾಯತ ಸಮುದಾಯ, ಕುರುಬ ಸಮುದಾಯರಿಗೆ, ಎಲ್ಲ ಸಮುದಾಯರಿಗೂ ಕೊಡಿ. ಬಟ್ ನೀವು ಮಾಡ್ತಾ ಇರೋದೇನು? ಒಕ್ಕಲಿಗರ ಸಂಘದ ಸದಸ್ಯಗಳ ಕಣ್ಣಿಗೆ ಮಣ್ಣೆರ್ಚಕ್ಕೆ CA ಜಾಗ ಬರ್ಕೊಟ್ರಿ. ಇವತ್ತು 8 ಕುಂಟೆ ಜಾಗ ಬರ್ಸ್ಕೊಂಡಿರೋ ಸುಮಾರು 5 ರಿಂದ 6 ಕೋಟಿ ಜಾಗನ ನೋಡೋಣ ಶಾಸಕರೇ, ನೋಡೋಣ ನೀವು ಯಾವ ಆಧಾರದ ಮೇಲೆ, ಯಾರ ಆದೇಶದ ಮೇಲೆ, ಯಾರ ಕೈಲಿ ಖಾತೆ ಮಾಡಿಸಿದ್ರಾ ಅಂತ ಕೇಳಿ ಅದೇ ಖಾತೆನ ನಾವು ಕ್ಯಾನ್ಸಲೇಷನ್ ಮಾಡಿಸಲಿಲ್ಲ ಅಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಅಲ್ಲ.